Hey guys, welcome back. You all into the CAD Design in Kannada YouTube channel Autocad for Beginners na class number 5. So previous ವಿಡಿಯೋದಲ್ಲಿ ನಾವು ಲೈನ್, ಪಾಲಿಲೈನ್, ಸರ್ಕಲ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಕಲ್ಸ್ಗಳ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ನೋಡ್ಬೋದು ಇಷ್ಟೆಲ್ಲ ಆಪ್ಷನ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಆರ್ಕಲ್ಲಿ ಕೂಡ ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಕಲ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ರೆಕ್ಟ್ಯಾಂಗಲಲ್ಲಿ ನಾವು ಟೂ ಟೈಪ್ಸನ್ನು ರೆಕ್ಟ್ಯಾಂಗಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಒಂದು ಫಿಲೆಟ್ ಆ್ಯಂಡ್ ಅನದರ್ ಒನ್ ಹೀಸ್ ರೇಡಿಯಸ್ ಬರುವಂಥದ್ದು, ರೈಟ್. ಆ್ಯಂಡ್ ನಾವು ಇವಾಗ ಪಾಲಿಲೈನ್ ಬಗ್ಗೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಪಾಲಿಲೈನ್ ಅಂತೇಳಿ ಕ್ರಿಯೇಟ್ಸ್ ಆ್ಯನ್ ಇಕ್ವಿಲೇಟರ್ ಕ್ಲೋಸ್ಡ್ ಪಾಲಿಲೈನ್ ಅಂತೇಳಿ ತೋರಿಸ್ತಾ ಇದೆ. ಸೊ ಈ ರೀತಿ ನಾವು ಟೂ ಟೈಪ್ಸ್ ಪಾಲಿಲೈನ್ ಡ್ರಾ ಮಾಡ್ತೀವಿ, ಪಾಲಿಗಾನ್ ಡ್ರಾ ಮಾಡ್ತೀವಿ. ಸೊ ಅದನ್ನು ಹೇಗೆ ಅಂತೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ, ಪಾಲಿಗಾನ್ ಸೆಲೆಕ್ಷನ್ ಮಾಡಿದ ತಕ್ಷಣ ನಮಗೆ ಎಂಟರ್ ನಂಬರ್ ಆಫ್ ಸೈಡ್ಸ್ ಅಂತೇಳಿ ಕೇಳ್ತಾ ಇದೆ. ನಂಬರ್ ಆಫ್ ಸೈಟ್ ಎಷ್ಟಿರ್ಬೇಕಂತೇಳಿ ನಾನು 5 ತೊಗೊತಾ ಇದ್ದೀನಿ. ಆ್ಯಂಡ್ ಎಂಟರ್. ಸೊ ಸ್ಪೆಸಿಫೈ ಸೆಂಟರ್ ಆಫ್ ಪಾಲಿಗನ್ ಅಂತ ಕೇಳ್ತಾ ಇದೆ. ಸೊ ಇಲ್ಲೇ ಸೆಂಟರ್ ಸೆಲೆಕ್ಷನ್ ಮಾಡ್ಕೊತೀನಿ. ನೆಕ್ಸ್ಟ್ ನೋಡಿ, ಎಂಟರ್ ಆ್ಯನ್ ಆಪ್ಷನ್ಸ್ ಟೂ ಟೈಪ್ ಇದೆ. ಒಂದು ಇನ್ಸ್ಕ್ರೈಬ್ಡ್ ಇನ್ ಸರ್ಕಲ್ ಆ್ಯಂಡ್ ಸರ್ಕಮ್ಸ್ಕ್ರೈಬ್ಡ್ ಅಬೌಟ್ ಸರ್ಕಲ್ ಅಂತೇಳಿ. ಸೊ ಇದನ್ನು ಹೇಗೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಸರ್ಕಲ್ ಒಳಗಡೆ ಡ್ರಾ ಆಗೋದು, ಇನ್ನೊಂದು ಸರ್ಕಲ್ ಔಟ್ ಸೈಡಲ್ಲಿ ಡ್ರಾ ಮಾಡಬೇಕಾ ಅಂತೇಳಿ ಇದು ಕೇಳ್ತಾ ಇರೋದು. ಸೊ ಅದನ್ನೇ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತೇಳಿ. ಸೊ ಫಸ್ಟ್ಗೆ ಒಂದು ಪಾಯಿಂಟ್ ಕೊಡ್ತಾ ಇದ್ದೀನಿ. ಸೊ ಸೆಲೆಕ್ಟ್ ದಿಸ್ ಒನ್, ಇನ್ಸ್ಕ್ರೈಬ್ಡ್ ಇನ್ ಸರ್ಕಲ್, ಸ್ಪೆಸಿಫೈ ರೇಡಿಯಸ್ ಆಫ್ ಸರ್ಕಲ್ ಅಂತೇಳಿ ಕೇಳ್ತಾ ಇದೆ. ರೇಡಿಯಸ್ 10 mm ಕೊಡ್ತಾ ಇದ್ದೀನಿ. ಎಂಟರ್. ರೈಟ್. ಈ ರೀತಿ ನಾವು ಸಿಂಪಲ್ ಆಗಿ ಪಾಲಿಗಾನ್ ನಾವು ಡ್ರಾ ಮಾಡ್ತೀವಿ. ಸೊ ಇವಾಗ ನೋಡಿ, ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ ಹೇಗೆ ಅಂತೇಳಿ. ನಾನು ಒಂದು ಸರ್ಕಲ್ ಡ್ರಾ ಮಾಡ್ಕೊತೀನಿ ಫಸ್ಟಿಗೆ. ರೈಟ್. ಸೊ ಇದು ಇಲ್ಲೇ ಇರಲಿ. ಸೆಲೆಕ್ಟ್ ಸರ್ಕಲ್. ಸೊ ಕರೆಕ್ಟ್ ಇದರ ಒಂದು ಮಿಡಲ್ ಪಾಯಿಂಟ್ಗೆ ನಾನು ಸ್ನ್ಯಾಪ್ ಮಾಡ್ಕೊತೀನಿ. ಅಬ್ಜೆಕ್ಟ್ ಸ್ನ್ಯಾಪ್ ಬಗ್ಗೆ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಿಸ್ ರೇಡಿಯಸ್ ಈಸ್ 10 mm ಕೊಡ್ತಾ ಇದ್ದೀನಿ. ರೈಟ್. ಸೊ ಇವಾಗ ಪಾಲಿಲೈನ್ ಸೆಲೆಕ್ಷನ್ ಮಾಡ್ಕೊತೀನಿ. ಆ್ಯಂಡ್ ನೋಡಿ, ಇವಾಗ ನಂಬರ್ ಆಫ್ ಸೈಡ್ಸ್ 5 ಕೊಡ್ತಾ ಇದ್ದೀನಿ. ಎಂಟರ್. ಆ್ಯಂಡ್ ಸ್ಪೆಸಿಫೈ ಸೆಂಟರ್ ಆಫ್ ಪಾಲಿಗನ್ ಬಂದು ನಾನು ಈ ಸರ್ಕಲ್ನ ಸೆಂಟರ್ನ ಚೂಸ್ ಮಾಡ್ಕೊತೀನಿ. ಸೊ ಇವಾಗ ಇನ್ಸ್ಕ್ರೈಬ್ಡ್ ಇನ್ ಸರ್ಕಲ್ ಅಂತೇಳಿ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ರೈಟ್. ಸ್ಪೆಸಿಫೈ ರೇಡಿಯಸ್ ಆಫ್ ಸರ್ಕಲ್ ಈಸ್ 10. ಎಂಟರ್. ನೋಡಿ, ಈ ರೀತಿ ಇನ್ಸೈಡಲ್ಲಿ ನಾವು ಡ್ರಾ ಮಾಡ್ತೀವಿ. ರೈಟ್. ಆ್ಯಂಡ್ ನಿಮಗೀಗ ಇನ್ನೊಂದು ಡಿಫ್ರೆನ್ಸ್ ಅಂತ ತೋರಿಸ್ತೀನಿ. ಅಗೇನ್ ಸೇಮ್, ಸೆಲೆಕ್ಟ್ ದಿ ಸರ್ಕಲ್ ಕಮ್ಯಾಂಡ್. ಆ್ಯಂಡ್ ಇದೇ ಒಂದು ಪಾಯಿಂಟಿಗೆ ನಾವು ಅಬ್ಜೆಕ್ಟ್ ಸ್ನ್ಯಾಪ್ ಹಾಕ್ಕೊಂಡು ಒಂದು ಸರ್ಕಲ್ ಡ್ರಾ ಮಾಡ್ತೀನಿ. ದಿಸ್ ರೇಡಿಯಸ್ ಈಸ್ 10 mm. And again select this polygon and number of sides is 5 and enter. So center of polygon ಬಂದು ಇದನ್ನೇ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. and now you select ಇಲ್ಲಿ circumscribed about circle ಅನ್ನು ಸೆಲೆಕ್ಷನ್ ಮಾಡ್ಕೊತಿದ್ದೀನಿ. ರೈಟ್. ನಾವು give the radius of the circle. ನೋಡ್ಬೋದು ಈ ರೀತಿ ನಾವು ಡಿಫ್ರೆಂಟ್ ಟೈಪ್ಸ್ನ ಪಾಲಿಲೈನ್ನ ಡ್ರಾ ಮಾಡ್ತೀವಿ. ಸೊ ಸಿಂಪಲ್ ಆಗಿ ಇದು ಸರ್ಕಲ್ನ ಇನ್ಸೈಡ್ ಡ್ರಾ ಮಾಡೋದಕ್ಕೆ, ಆ್ಯಂಡ್ ದಿಸ್ ಒನ್ ಈ ಸರ್ಕಲ್ನ ಔಟ್ಸೈಡ್ ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಈ ರೀತಿ ನಾವು ಪಾಲಿಲೈನನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಾಂದರೆ ನೀವು ಪಾಲಿಗನಲ್ಲಿ ನಂಬರ್ ಆಫ್ ಸೈಡ್ಸ್ ಕೂಡ ಚೇಂಜ್ ಮಾಡ್ಬೋದು ಇವಾಗ. ಸೊ ನಾನು ಇವಾಗ ಸಪೋಸ್ ನೋಡಿ 8 ಕೊಡ್ತಾ ಇದ್ದೀನಿ. ನಂಬರ್ ಆಫ್ ಸೈಡ್ಸ್ 8. ಆ್ಯಂಡ್ ರೈಟ್. ಸೊ ಸೆಂಟರ್ ಪಾಯಿಂಟ್ ಕೊಡ್ತಾ ಇದ್ದೀನಿ ಈ ರೀತಿ. ನೋಡಿ, 8 ಸೈಡ್ಸ್ ಕೂಡ ಬಂದಿದೆ ನಮಗೆ ಈ ರೀತಿ. ರೈಟ್. ಅಗೇನ್ ನಿಮಗೆ ಎಷ್ಟು ನಂಬರ್ ಆಫ್ ಸೈಡ್ ಬೇಕಲ್ಲ ಅಷ್ಟು ಕೂಡ ನೀವು ವ್ಯಾಲ್ಯೂಸನ್ನು ಕೊಟ್ಟು ಈ ರೀತಿ ಸಿಂಪಲ್ ಆಗಿ ಪಾಲಿಗಾನನ್ನು ಡ್ರಾ ಮಾಡ್ಬೋದು. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಡಿಫ್ರೆಂಟ್ ಟಾಪಿಕ್ಸ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಗೈಸ್.